ಸೊ ಅದರಲ್ಲಿ ನಾವು ಏಕೆಂದರೆ ನಮಗೆ ನಿರಂತರವಾಗಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಚಾನ್ಸ್ ಸಿಕ್ಕಿದ್ರೆ ಈಗಿನವ್ರು ಏನು ಮಾಡೋದು ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಿ ತೋರಿಸ್ಬೋದು. ಬಟ್ ನಮ್ಗೆ ಅವಕಾಶಗಳು ಎಲ್ಲೂ ಇಲ್ಲ. ಸೊ ನಮ್ಗೆ ಏನು ಕ್ಯಾರೆಕ್ಟರ್ ಇದೆ ಅದಷ್ಟೇ ಮಾಡಬೇಕಲ್ವಾ. ಸೊ ನಮ್ಮ ಪಾತ್ರ ಏನು ಕೊಟ್ಟಿರ್ತಾರೆ ಅದಕ್ಕಷ್ಟೇ ನಾವು ಜೀವ ತುಂಬಿ ಮಾಡ್ಬಿಟ್ಟು ಬಂದಿರ್ತೀವಿ. ಸೊ ಅದಾಯಿತು. ಅದಾದಮೇಲೆ ಗಟ್ಟಿಮೇಳದಲ್ಲಿ ರಿಸೆಪ್ಷನಿಸ್ಟ್ ಆಗಿ ಒಂದು ಸೀನ್ ಸಿಗುತ್ತೆ, ಅದನ್ನು ಮಾಡಿದೆ. ನೀನಾದಿನ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಬರುತ್ತೆ. ಸೊ ಅದರೊಳಗಡೆ ಮಾಡ್ತೀನಿ. ಸೊ ಅದಾದಮೇಲೆ ಗುಬ್ಬಿ ಮರಿ ಅನ್ನೋ ಒಂದು ಮೇನ್ ಮೂವಿಲಿ ಮಾಡ್ತೀನಿ. ಆಮೇಲೆ ದ ಕಲರ್ ಆಫ್ ಟೊಮೆಟೊ ಆಗಿರ್ಬೋದು, 6-7 ಶಾರ್ಟ್ ಮೂವೀಸ್ ಆಗಿರ್ಬೋದು. ಸೊ ಆಮೇಲೆ ಮಾಡಲಿಂಗ್ಸ್ದಾಗಿರ್ಬೋದು, ಆ್ಯಡ್ ಆಗಿರ್ಬೋದು. ಗೌರ್ಮೆಂಟ್ಗೆ ಮನಸ್ವಿನಿ ಯೋಜನೆಗೆ 500 ರೂಪಾಯಿ ಪೆನ್ಷನ್ ಸಿಗ್ತಾಯಿತ್ತು ವಿಧವೆಯರಿಗೆ, ಅದಕ್ಕೆ ಆ್ಯಡ್ ಇದಾಗ್ತೀನಿ. ಸೊ ಅದಾದಮೇಲೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಸುಮಾರು ಶೂಟ್ಸ್ಗೆ ಅವ್ರಿಗೆ ಇದಾಗ್ತೀನಿ. ಇಷ್ಟೆಲ್ಲ ಅದೆಲ್ಲ ನನಗೆ ಬಯಸದೆ ಬಂದ ಭಾಗ್ಯ. ಅದೆಲ್ಲ ನನಗೆ ಬಂದಂಥ ಅವಕಾಶಗಳನ್ನ ನಾನು ಮಿಸ್ ಮಾಡದೆ ಯುಟಿಲೈಸ್ ಮಾಡ್ಕೊಂಡಿರೋದು. ಸೊ ನಮ್ಮನ್ನು US ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಫೇಸ್ಬುಕ್ ಹೆಡ್ ಅವರೇ ನಮ್ಮನ್ನು ಇನ್ವೈಟ್ ಮಾಡ್ಕೊಂಡಿದ್ದು ಅವರ ಒಂದು ವಾಲ್ಗೆ ಪೇಂಟ್ ಮಾಡೋದಕ್ಕೆ. ನಿಮ್ಮ ತಾಯಿ ಇದ್ದಿದ್ರು ಕೂಡ ನಿಮ್ಮ ತಂಗಿಗೆ ಇಷ್ಟು ಮಟ್ಟಿಗೆ ನೋಡಿ ಮದುವೆ ಮಾಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಮ್ಮ ಫ್ಯಾಮಿಲಿಯವ್ರಿಗೆ ಬಂದಾಗ ಹೇಳ್ದೆ, ಅವ್ರು ನನ್ನನ್ನು ನೋಡಿ ಹತ್ಕೊಂಡಾದ್ಮೇಲೆ ನಾನು ಅವ್ರಿಗೆ ತಿಳಿಸ್ದೆ. ಸೊ ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ದೇವ್ರು ನನ್ನ ಹಣೆಯಲ್ಲಿ ಏನು ಬರ್ದಿದ್ದೀನೋ ಅದಾಗಿದೆ. ಸೊ ಸಂಬಂಧಿಕರು ಬಂದರು, ಏನು ನಿನಗೆ ಬಂದಿರೋದು ಹಿಂಗೆ ಆಗ್ಬಿಟ್ಟು ಬಂದಿದ್ಯಾ ಈ ಥರ ಆ ಥರ ಅಂದರು. ನನಗೆ ಅದೆಲ್ಲ ನಾನು ಅವಳನ್ನ ಮದುವೆ ಮಾಡಿ ಕಳಿಸಿ ಅವಳಿಗೆ ಬಾಣಂತನ ಮಾಡಿ ಅವ್ರ ಅತ್ತೆ ಮನೆಯವ್ರಿಗೆಲ್ಲ ಇದು ಮಾಡಿ ಚಿಕ್ಕ ವಯಸ್ಸಲ್ಲಿ ನಾವು ಏರೋಪ್ಲೇನ್ಗಳು ನೋಡಿ ಏರೋಪ್ಲೇನ್ ಟಾಟಾ ಅಂತ ಹೇಳಿದವರು ಇವತ್ತು ನಾನು ಫ್ಲೈಟ್ ಹತ್ತುತ್ತಾ ಇದ್ದೀನಿ. ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದ ನಾನೇ ಫಸ್ಟು ಅಂತ ಅಂದಾಗ ಆ ಒಂದು ಹುಡುಗನ ಮನೆಯವ್ರಿಗೆ ಹೇಳಿದ್ರು, ನಮ್ಮ ಅಣ್ಣನ ಮಗ ಈ ಥರ ಇದ್ದು ಈ ಥರ ಆಗಿಬಿಟ್ಟಿದ್ದಾರೆ ಮಗಳಾಗಿ. ಸೊ ಅದರಿಂದ ನಿಮ್ಗೇನಾದರೂ ಪ್ರಾಬ್ಲಮ್ಮ ಅವ್ರ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂದಾಗ, ಇಲ್ಲ ಬಿಡಮ್ಮ ಯಾರೇನು ಮಾಡೋಕ್ಕಾಗುತ್ತೆ. ಅದು ಅನಿವಾರ್ಯ ಕಾರಣದಿಂದ ನಾನು ಮದುವೆ ಆದಂಥವ್ರಿಗೆ ಇನ್ನೊಬ್ಬರ ಜೊತೆ ಅಫೇರ್ ಇದ್ದಿದ್ದು ನನಗೆ ಗೊತ್ತಾಗಿ ಆ ಕ್ಷಣನೇ ನಾನು ಅವ್ರನ್ನ ದೂರ ಮಾಡಿಕೊಂಡೆ. ಸೊ ಅಮ್ಮಮ್ಮ ಅಂದರೆ ಮ್ಯಾರೇಜ್ ಆಗಿ 1 ತಿಂಗಳು ಕೂಡ ನಾವು ಸರಿಯಾಗಿ ಇದು ಮಾಡಲಿಲ್ಲ. ಸೊ ಆ ಟೈಮಲ್ಲಿ ನಮ್ಮ ಅಮ್ಮನೂ ಕೂಡ ಇದ್ದು. ಹೀಗೆ ಪಲ್ಲೆ ಯಾವಾಗ ಮಾಡ್ಲಿಂಗ್ ಎಂಟ್ರಿ ಕೊಟ್ಟಿದ್ದು ಪ್ರಿಯಾಂಕಾ? ಇದರಲ್ಲಿ 2019 ಐ ಥಿಂಕ್ 18 ಅನ್ಸುತ್ತೆ. ಸೊ ಪ್ರಸಾದ್ ಬಿಲ್ಡಪ್ಪ ಅವರು ಒಂದು ಇದನ್ನ ಕರೆ ಮಾಡ್ತಾರೆ, ಫೇಮಸ್ ಅವರು ಪ್ರಸಾದ್ ಬಿಲ್ಡಪ್ಪ ಕಾಸ್ಟ್ಯೂಮ್ ಡಿಸೈನರ್. ರ್ಯಾಂಪ್ ವಾಕ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಅವಾಗ ನನಗೆ ಅಷ್ಟು ಗೊತ್ತಿಲ್ಲ, ಮಾಡಲಿಂಗ್ ಫೀಲ್ಡ್ ಹೇಗೆ ಏನು ಅಂತಾನೆ ಗೊತ್ತಿರಲಿಲ್ಲ. ಫಸ್ಟ್ ವಾಕು ನನಗೆ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಟೀಚ್ ಮಾಡಿದ್ರು, ಗೈಡ್ ಮಾಡಿದ್ರು, ಒಳ್ಳೆ ಸ್ಟ್ರಕ್ಚರ್ ಇದೆ, ಒಳ್ಳೆ ಭವಿಷ್ಯ ಇದೆ, ಸ್ವಲ್ಪ ನೀವು ಪುಷಪ್ ಮಾಡಿಕೊಂಡು ಮಾಡ್ಯುಲೇಷನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬರ್ತೀರಾ ಅಂತ. ಬಟ್ ನಾನು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಲಿಲ್ಲ. ಸೊ ಅದಾದಮೇಲೆ ಮಾಡಲಿಂಗ್ ಫೋಟೋಶೂಟ್ಗೆ ಬೇರೆ ಫ್ರಾನ್ಸ್ ಪ್ಯಾರಿಸಿಂದನೂ ಒಂದಷ್ಟು ಜನ ಬರ್ತಾರೆ. ನಮ್ಮ ಸಮುದಾಯದವ್ರದ್ದು ಒಂದಷ್ಟು ಫೋಟೋಶೂಟ್ಗಳನ್ನ ಹೆಸರುಗಟ್ಟ ಇದ್ರಲ್ಲಿ ಮಾಡ್ತಾರೆ. ಸೊ ಅದನ್ನು ಕೂಡ ಅಲ್ಲಿ ಹೋಗಿ ಇದಾಗುತ್ತೆ, ಪಾಪ್ಯುಲರ್ ಆಗುತ್ತೆ, ಮ್ಯಾಗ್ಝಿನ್ಸ್ಗಳಲ್ಲಿ ಬರುತ್ತೆ, ಒಳ್ಳೊಳ್ಳೆ ಆ್ಯಡ್ಗಳಿಗೆ ಇದನ್ನ ಮಾಡ್ತಾರೆ. ಆಮೇಲೆ ಅದ್ರೊಳಗೂ ಕೂಡ ನಾನು ಭಾಗವಹಿಸ್ತೀನಿ. ಸೊ ಅವರೇ ಪ್ಯಾರಿಸಲ್ಲಿ ಕನ್ನಡತಿ ಎಲ್ಲಿ ಪ್ಯಾರಿಸ್, ಅದ್ರ ಜೊತೆಗೆ ಅದು ಬಂದು BBC ನ್ಯೂಸ್ ಆಗುತ್ತೆ. BBC ವರ್ಲ್ಡ್ ನ್ಯೂಸಲ್ಲಿ ನಮ್ಮದು ಫೋಟೋಸ್ ಆಗಿರ್ಬೋದು, ನಮ್ಮದು ಇದೆಲ್ಲ ಬರುತ್ತೆ.